ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದ ಅಂಗಡಿಗಳನ್ನು ಅಧಿಕಾರಿಗಳು ತೆರವು ಮಾಡಿದ್ದಾರೆ. ತೆರವು ಕಾರ್ಯಕ್ಕೆ ಅಂಗಡಿ ಮಾಲೀಕರು, ಪೊಲೀಸರು ಹಾಗೂ ಅಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿ ನಡೆದಿದೆ. ಬಳಿಕ ಗಲಾಟೆ ಸಹ ಆಗಿದೆ. ನಾವು 16 ವರ್ಷಗಳಿಂದ ಅಂಗಡಿಯನ್ನ ಹಾಕಿದ್ದೇವೆ. ಈಗ ದಿಢೀರನೆ ತೆರವು ಮಾಡದಂತೆ ಜೆಸಿಬಿ ತಡೆದು ಮಾಲೀಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. 30 ವರ್ಷಗಳಿಂದ ಪುರಸಭೆಗೆ ಟ್ಯಾಕ್ಸ್ ಭರಿಸಿಕೊಂಡು ಬಂದಿದ್ದೇವೆ. ತೆರವು ಮಾಡದಂತೆ ಕಲಬುರಗಿ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ರೂ ಅಧಿಕಾರಿಗಳು ತೆರವು ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಇನ್ನು 23 ಅಂಗಡಿ ಮಾಲೀಕರು ಸೇರಿ ಪೊಲೀಸರು ಹಾಗೂ ಪುರಸಭೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯ ಸಂಡೂರು ಉಪಚುನಾವಣೆ ಮತದಾನ ಶಾಂತಿಯುತವಾಗಿ ನಡೆದಿದೆ ಅಂತ ಜಿಲ್ಲಾ ಎಸ್ಪಿ ಡಾಕ್ಟರ್ ಶೋಭಾ ರಾಣಿ ಹೇಳಿದ್ದಾರೆ. 2 ಕಡೆ ಮತಯಂತ್ರಗಳು ಸ್ವಲ್ಪ ಕೈಕೊಟ್ಟಿದ್ದು, ವಿಳಂಬ ಮಾಡದೆ ಕೂಡಲೇ ನುರಿತ ತಜ್ಞರ ಮೂಲಕ ಸರಿಪಡಿಸಲಾಗಿದೆ. ಸಿದ್ದಾಪುರದಲ್ಲಿ ಜಾತ್ರೆ ಹಿನ್ನೆಲೆ ಮತದಾನ ಪ್ರಕ್ರಿಯೆ ಸ್ವಲ್ಪ ಸ್ಲೋ ಆಗಿತ್ತು. ಆದರೂ 6 ಗಂಟೆ ಒಳಗೆ ಬಂದು ಮತ ಚಲಾಯಿಸಿದ್ದಾರೆ. ಪಟ್ಟಣದ ಎಲ್ಲಾ ಮತಗಟ್ಟೆ ಕೇಂದ್ರಕ್ಕೆ ಭೇಟಿ ನೀಡಿದ್ದು ಶಾಂತಿಯುತವಾಗಿ ಮತದಾನ ನಡೆದಿದೆ ಅಂತ ಹೇಳಿದ್ದಾರೆ. 1-2 ಕಡೆ ಇದಾಗಿತ್ತು, ಸ್ವಲ್ಪ ಎರರ್ ಇತ್ತು. ಅದು ಟೀಮ್ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅವರು ಇಂಜಿನಿಯರ್ಸ್ ಇದು ಮಾಡಿದ್ದಾರೆ, ರಿಪೇರ್ ಮಾಡಿದ್ದಾರೆ. ಏನ್ ಸಮಸ್ಯೆ 10120 ಇಲ್ಲ ಸ್ಟ್ರಾಂಗ್ ರೂಮ್ ಎಲ್ಲ ಬಳ್ಳಾರಿ ಸಿಟಿ ಇಲ್ಲಿ ಇದೆ. ಸ್ಟ್ರಾಂಗ್ ರೂಮ್ ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಸೀಲ್ ಮಾಡ್ತಾರೆ. ಡಿಗ್ರಿ ಕಾಲೇಜಲ್ಲಿ ಅಲ್ಲಿ ಡಿಮಾಸ್ಟರಿಂಗ್ ಆಗುತ್ತೆ. ಇಲ್ಲಿ ಡಿಗ್ರಿ ಕಾಲೇಜಲ್ಲಿ ಡಿಮಾಸ್ಟರಿಂಗ್ ಆಗುತ್ತೆ. ನಂತರ ಅಲ್ಲಿ ಸಿಟಿಲಿ ಹೋಗಿ ಸೀಲಿಂಗ್ ಮಾಡ್ತಾರೆ. ಎಲ್ಲಿಯಾದ್ರೂ ಟೈಮ್ ವಿಸ್ತರಣೆ ಏನಾದ್ರು ಲೇಟ್ ಆಗಿತ್ತು? ವಿಸ್ತರಣೆ ಯಾವ್ದಾದ್ರು ಮತಗಟ್ಟೆಗೆ ಇಲ್ಲ, ಯಾವುದು ಟೈಮ್ ಏನು ಆಗಿಲ್ಲ. ಕರೆಕ್ಟ್ ಟೈಮ್ಗೆ ಸ್ಟಾರ್ಟ್ ಆಗಿದೆ. ಎಲ್ಲ ಪೀಸ್ಫುಲ್ ಆಗಿ ನಡೆದಿದೆ. ಎಲ್ಲೂ ಏನೂ ಸಮಸ್ಯೆ ಇಲ್ಲ. ಎಲ್ಲಿ ಒಂದು 2-3 ಮಿನಿಟ್ಸ್ ಅಷ್ಟೇ ಒಂದು ಎರರ್. ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಹಾಕಿದ್ದ ಸೊಹೈಲ್ ಪಾಷಾನನ್ನ ರಾಯಚೂರಿನ ಮಾನ್ವಿಯಲ್ಲಿ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಕಳೆದ 6 ದಿನಗಳಿಂದ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲವು ಕಡೆಗಳಲ್ಲಿ ಆಪರೇಷನ್ ಮಾಡಿದ ಬಳಿಕ ಆರೋಪಿ ಸಿಕ್ಕಿಬಿದ್ದಿದ್ದಾನೆ. ಮುಂಬೈ ಕ್ರೈಂ ಬ್ರಾಂಚ್ ಪೊಲೀಸರು ಆರೋಪಿ ಸೊಹೈಲ್ ಪಾಷಾನನ್ನ ಮುಂಬೈಗೆ ಕರೆದುಕೊಂಡು ಹೋಗಿದ್ದಾರೆ. ಮೈಸೂರಿನ ಟಿ ನರಸೀಪುರದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ವಿರುದ್ಧ ಕೆಂಡಕಾರಿದ್ದಾರೆ. 2013ರಲ್ಲೂ ನಾವು ಅಧಿಕಾರದಲ್ಲಿದ್ವಿ. ಆಗ ಜನತೆಗೆ ಕೊಟ್ಟ 168 ಭರವಸೆಗಳನ್ನ ಈಡೇರಿಸಿ ನುಡಿದಂತೆ ನಡೆದ ಸರ್ಕಾರ ಅಂತ ಸಾಬೀತು ಮಾಡಲಾಗಿತ್ತು. 2018ರಲ್ಲಿ ನಾವು ಅಧಿಕಾರಕ್ಕೆ ಬರಲಿಲ್ಲ. ಬಿಜೆಪಿ ಆಡಳಿತದ ಭ್ರಷ್ಟಾಚಾರ, ದುರಾಡಳಿತ ವಿರುದ್ಧ ಜನ ಬೇಸತ್ತಿದ್ದು 2023ರಲ್ಲಿ ನಮಗೆ ಸಂಪೂರ್ಣ ಬಹುಮತ ನೀಡಿದ್ದಾರೆ. ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಲಿಕ್ಕೆ ಕೇಂದ್ರ ಸರ್ಕಾರ, ಬಿಜೆಪಿ ಮುಂದಾಗಿದೆ. ಈಗಲೂ ತನಿಖಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇವೆ ಅಂತ ಯತೀಂದ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಎಲ್ಲಾ ಸಂಸ್ಥೆಗಳು, ಇಡಿ ಇರ್ಬೋದು, ಐಟಿ ಇರ್ಬೋದು, ಸಿಬಿಐಗಳು ಎಲ್ಲ ಕೂಡ ಇವತ್ತು ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯುವಂತ ಸಂಸ್ಥೆಗಳಾಗಿವೆ. ಇವತ್ತು ಯಾವುದೇ ಸಂಸ್ಥೆ ಕೂಡ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಿಲ್ಲ. ಎಲ್ಲ ಕೂಡ ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿ ಸಿಲ್ಕಾಕೊಂಡಿವೆ, ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದ್ದಾವೆ. ರಾಜ್ಯಪಾಲರ ಕಚೇರಿ ಕೂಡ ಇಂದ ಹಿಡಿದು ದುರದೃಷ್ಟವಶಾತ್ ಎಷ್ಟೊಂದು ಕೋರ್ಟ್ಗಳು ಕೂಡ ಇವತ್ತು ಕೇಂದ್ರ ಸರ್ಕಾರ ಹೇಳುವಂಥ ರೀತಿ ತೀರ್ಪುಗಳನ್ನು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ರೀತಿ ಆದರೆ ನಾವು ಎಲ್ಲಿ ಹೋಗಿ ನ್ಯಾಯ ಕೇಳಬೇಕು? ಎಲ್ಲ ಮುಡಾದಲ್ಲಿ ನಡೆದಿರುವ ಸೈಟ್ ಹಗರಣದ ಬಗ್ಗೆ ಸಮರ ಸಾರಿರುವ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೊಂದು ಸಾಕ್ಷಿಯನ್ನ ರಿಲೀಸ್ ಮಾಡಿದ್ದಾರೆ. ಈ ಬಾರಿ ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ದಾಖಲಾತಿ ನೀಡಿದ್ದು, ಸಿದ್ದರಾಮಯ್ಯನವರ ಪ್ರಭಾವ ಅಧಿಕಾರಿಗಳ ಮೇಲೆ ಬೀರಿದೆ ಎಂಬುದಕ್ಕೆ ಮತ್ತೆರಡು ದಾಖಲೆಗಳು ಇಲ್ಲಿವೆ ನೋಡಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ದಾಖಲೆಗಳನ್ನ ಪೋಸ್ಟ್ ಮಾಡಿದ್ದಾರೆ. ಈ 2 ದಾಖಲೆಗಳಲ್ಲಿನ ದಿನಾಂಕಗಳನ್ನ ಗಮನಿಸಿ. ಶ್ರೀಮತಿ ಪಾರ್ವತಿ ಅವರು ದಿನಾಂಕ 12 ಜನವರಿ 22ರಲ್ಲಿ ನೋಂದಣಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದರೆ 1 ದಿನ ಮೊದಲೇ ಅದೇಗೆ ಶುಲ್ಕ ಕಟ್ಟಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಅಧಿಕಾರಿಗಳ ಮೇಲೆ ನಿಮ್ಮ ಪ್ರಭಾವ ಬೀರಿದೆ ಎಂಬುದನ್ನ
ಸಾಬೀತುಪಡಿಸಿದ್ದಲ್ಲವೇ ಅಂತ ಸಿದ್ದರಾಮಯ್ಯನವರನ್ನ ಸ್ನೇಹಮಯಿ ಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಕೋಲಾರದ ಕೆಜಿಎಫ್ನಲ್ಲಿ ನಡೀತಾ ಇರುವ ಬೆಮೆಲ್ ಗುತ್ತಿಗೆ ಕಾರ್ಮಿಕರ ಪ್ರತಿಭಟನೆಗೆ ನಟ ಅಹಿಂಸಾ ಚೇತನ್ ಸಾಥ್ ನೀಡಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಳೆದ 9 ದಿನಗಳಿಂದ ಸಾವಿರಾರು ಕಾರ್ಮಿಕರು ಅನಿರ್ದಿಷ್ಟಾವಧಿ ಧರಣಿ ನಡೆಸ್ತಾ ಇದ್ದಾರೆ. ಗುತ್ತಿಗೆ ಕಾರ್ಮಿಕರ ಉದ್ಯೋಗ ಖಾಯಂ, ಸ್ಥಳೀಯರಿಗೆ ಉದ್ಯೋಗ, ವೇತನ ಹೆಚ್ಚಳ ಸೇರಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ದಾರೆ. ಇನ್ನು ಧರಣಿಯಲ್ಲಿ ಮಾತನಾಡಿದ ನಟ ಅಹಿಂಸಾ ಚೇತನ್ ಕೇಂದ್ರ ಸರ್ಕಾರ ಕೂಡಲೇ ಬೆಮೆಲ್ ಕಾರ್ಮಿಕರ ಪ್ರತಿಭಟನೆಗೆ ಸ್ಪಂದಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ, ಅವರ ಶ್ರಮಕ್ಕೆ ಬೆಲೆ ಇಲ್ಲ. ಆದರೆ KGF ಬಗ್ಗೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ, ಕೋಟಿ ಕೋಟಿ ಬಂಡವಾಳ ಹಾಕಿ ಅದನ್ನು ಸಿನಿಮಾ ರಂಗ ಬೇರೆ ಬೇರೆ ಹೀರೋಗಳಿಗೆ, ಡೈರೆಕ್ಟರ್ಗಳಿಗೆ, ಪ್ರೊಡ್ಯೂಸರ್ಗಳಿಗೆ ಲಾಭ ಆಗಿ ನೋಡ್ತಾರೆ. ಆದರೆ ನಿಜವಾಗ್ಲೂ ಈ ಸತ್ಯಗಳು, ಈ ಒಂದು KGFನಲ್ಲಿರೋ ಕಷ್ಟಗಳನ್ನು ಯಾರು ಅದನ್ನು ಸರಿಪಡಿಸೋರಿಲ್ಲ. ಮತ್ತು ರಾಜಕಾರಣಿ ದೃಷ್ಟಿನಲ್ಲಿ ಯಾರು HD ಕುಮಾರಸ್ವಾಮಿಯವರಂಥ ಮಾಜಿ ಮುಖ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ನವೆಂಬರ್ 16ರಿಂದ ನವೆಂಬರ್ 21ರವರೆಗೆ 3 ದೇಶಗಳ ವಿದೇಶ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಮೊದಲು ಬ್ರೆಜಿಲ್ನಲ್ಲಿ ಮೋದಿ G20 ಸಮ್ಮಿಟ್ನಲ್ಲಿ ಭಾಗಿಯಾಗಲಿದ್ದು, ಬಳಿಕ ದ್ವಿಪಕ್ಷೀಯ ಸಂಬಂಧಗಳನ್ನು ವೃದ್ಧಿಗೊಳಿಸುವುದಕ್ಕೆ ನೈಜೀರಿಯಾ ಮತ್ತು ಗಾಯನ ದೇಶಗಳಿಗೆ ಪ್ರವಾಸ ಬೆಳೆಸಲಿದ್ದಾರೆ. ನೈಜೀರಿಯಾ ಅಧ್ಯಕ್ಷ ತಿನುಬು ಆಹ್ವಾನದ ಮೇರೆಗೆ ನವೆಂಬರ್ 16 ಮತ್ತು 17ರಂದು ಮೋದಿ ನೈಜೀರಿಯಾಗೆ ತೆರಳುತ್ತಾ ಇದ್ದು, ಇದು ಬರೋಬ್ಬರಿ 17 ವರ್ಷದ ಬಳಿಕ ಭಾರತದ ಪ್ರಧಾನಿಯ ನೈಜೀರಿಯಾ ಭೇಟಿ ಆಗಿದೆ ಎಂದು ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಅಧಿಕಾರಕ್ಕಾಗಿ ಉದ್ಧವ್ ಠಾಕ್ರೆ ಬಾಳಾಸಾಹೇಬ್ ಠಾಕ್ರೆಯ ಸಿದ್ಧಾಂತಗಳಿಗೆ ತಿಲಾಂಜಲಿ ಇಟ್ಟಿದ್ದಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿ ನಡೆಸಿದ್ದಾರೆ. ಬುಧವಾರ ಮಹಾರಾಷ್ಟ್ರದ ಧುಲೆಯಲ್ಲಿ ಚುನಾವಣಾ ಸಭೆಯಲ್ಲಿ ಮಾತನಾಡಿದ ಅಮಿತ್ ಶಾ, ಮಹಾವಿಕಾಸ್ ಅಗಾಡಿ ತುಷ್ಟೀಕರಣ ರಾಜಕೀಯದಲ್ಲಿ ಮುಳುಗು ಹೋಗಿದೆ. ಮಹಾರಾಷ್ಟ್ರದ ಜನತೆಯ ಮುಂದೆ 2 ದಾರಿಗಳಿದೆ. ಒಂದು ಔರಂಗಜೇಬನ ಫ್ಯಾನ್ಸ್ ಕ್ಲಬ್ ಅಗಾಡಿ, ಮತ್ತೊಂದು ಛತ್ರಪತಿ ಶಿವಾಜಿ ಮತ್ತು ವೀರ ಸಾವರ್ಕರ್ ಮೌಲ್ಯಗಳನ್ನು ಮುನ್ನಡೆಸ್ತಾ ಇರುವ ಮಹಾಯುತಿ ಅಂತ ಅಬ್ಬರದ ಭಾಷಣವನ್ನ ಮಾಡಿದ್ದಾರೆ. ಚುನಾವಣಾ ಕರ್ತವ್ಯದಲ್ಲಿದ್ದ ಅಧಿಕಾರಿಯ ಮೇಲೆ ಅಭ್ಯರ್ಥಿಯೊಬ್ಬರು ಹಲ್ಲೆ ಮಾಡಿರುವ ಘಟನೆ ರಾಜಸ್ಥಾನದ ಟೋಂಕ್ನಲ್ಲಿ ನಡೆದಿದೆ. ರಾಜಸ್ಥಾನದ ಡಿಯೋಲಿ ಉನಿಯಾರ ವಿಧಾನಸಭಾ ಉಪಚುನಾವಣೆಗೆ ಸ್ಪರ್ಧಿಸಿರುವ ಪಕ್ಷೇತರ ಅಭ್ಯರ್ಥಿ ನರೇಶ್ ಮೀನಾ ಬುಧವಾರ ಏರಿಯಾ ಮ್ಯಾಜಿಸ್ಟ್ರೇಟ್ ಆಗಿ ಚುನಾವಣಾ ಕರ್ತವ್ಯದಲ್ಲಿದ್ದ ಉಪವಿಭಾಗಾಧಿಕಾರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ನರೇಶ್ ಮೀನಾ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಪೊಲೀಸ್ ನೇಮಕಾತಿ ಪರೀಕ್ಷೆಯನ್ನ ಒಂದೇ ಹಂತದಲ್ಲಿ ನಡೆಸುವಂತೆ ಅಭ್ಯರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದು, ಒಂದೇ ದಿನ ಒಂದೇ ಶಿಫ್ಟ್ನಲ್ಲಿ ಪರೀಕ್ಷೆ ನಡೆಸಬೇಕು ಅಂತ ಪಟ್ಟು ಹಿಡಿದಿದ್ರು. ಉತ್ತರ ಪ್ರದೇಶದಲ್ಲಿ ಪದೇ ಪದೇ ಪೇಪರ್ ಲೀಕ್ ಹಗರಣಗಳು ನಡೀತಾ ಇದ್ದು, ಹೀಗಾಗಿ ಒಂದೇ ಹಂತದ ಪರೀಕ್ಷೆಗೆ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. ರಸ್ತೆಯಲ್ಲೇ ಕುಳಿತು ಘೋಷಣೆ ಕೂಗ್ತಿದ್ದ ಪ್ರತಿಭಟನಾಕಾರರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನ ಪಡಬೇಕಾಯಿತು.